ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ನೋಡೋಕ್ಕೆ ಸಿಗುವಂಥ ಬೆಸ್ಟ್ ಕನ್ನಡ ಡಬ್ ಆಗಿರುವಂಥ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ನೋಡೋಣ. ನೀವೇನಾದರೂ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ಇಷ್ಟಪಡೋರಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ಈ ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ ಆಲ್ಮೋಸ್ಟ್ ಸಿನಿಮಾಗಳನ್ನು ನೀವು ನೋಡಿಯೇ ಇಡ್ತೀರಾ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡಿದ 5ನೇ ಸಿನಿಮಾ ಜಾನ್ ಲೂಥರ್. ಇದು 2022 ಅಲ್ಲಿ ಬಂದಂಥ ಒಂದು ಮಲಯಾಳಂನ ಥ್ರಿಲ್ಲರ್ ಮಿಸ್ಟ್ರಿ ಸಿನಿಮಾ. ಇನ್ನು ಸಿನಿಮಾದ ಬೇಸಿಕ್ ಒನ್ ಲೈನ್ ಸ್ಟೋರಿ ಏನಂದರೆ, ಸಿನಿಮಾದಲ್ಲಿ ಕೆಲವು ಜನರು ಮಿಸ್ ಆಗ್ತಾ ಇರ್ತಾರೆ. ಸೊ ಇದನ್ನು ಕಂಡುಹಿಡಿಯೋಕೆ ಅಂತ ಬರೋ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಜಾನ್ ಲೂಥರ್ ಇನ್ವೆಸ್ಟಿಗೇಷನ್ಗೆ ಬರ್ತಾನೆ. ಸೊ ಮುಂದೆ ಈ ಮಿಸ್ ಆದ ವ್ಯಕ್ತಿಗಳನ್ನು ಜಾನ್ ಲೂಥರ್ ಕಂಡು ಹಿಡಿತಾನೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ಬರೋ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸೀನ್ಸ್ಗಳು ಹಾಗೆ ಅಲ್ಲಿ ಕ್ರಿಯೇಟ್ ಆಗೋ ಸಿಚುವೇಶನ್ಗಳು ತುಂಬ ಚೆನ್ನಾಗಿರ್ತವೆ. ನಿಮಗೇನಾದರೂ ರಾಕ್ಷಸುಡು ಮೂವಿ ಇಷ್ಟವಾಗಿದ್ದರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಲೈಟಾಗಿ ಅದೇ ವೈಬ್ ಕೊಡುತ್ತೆ ಈ ಸಿನಿಮಾ. ಇನ್ನು ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ 4ನೇ ಸಿನಿಮಾ ಡೈರೆಕ್ಟ್ ಅಬ್ರಾಹಿಂ. ಇದು 2018 ಬಂದಂಥ ಒಂದು ಮಲಯಾಳಂನ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಮಮ್ಮೂಟಿ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಕಡೆ ಬರೋದಾದರೆ, ಸಿನಿಮಾದ ಹೀರೋ ಆದ ಅಬ್ರಾಹಿಂ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಇವನ ತಮ್ಮನ ಗರ್ಲ್ಫ್ರೆಂಡ್ನ ಇವನ ತಮ್ಮನೇ ಸಾಯಿಸಿದ್ದಾನೆ ಅಂತ ಅಬ್ರಾಹಿಂನ ತಮ್ಮನನ್ನು ಬೇರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸೊ ಮುಂದೆ ಅಬ್ರಾಹಿಂ ಈ ಕೇಸಿಂದ ಅವನ ತಮ್ಮನನ್ನು ಹೇಗೆ ಹೊರಗೆ ತರ್ತಾನೆ, ಹಾಗೆ ಕೊನೆಗೆ ಅಬ್ರಾಹಿಂ ಈ ಕೇಸ್ನ ಹೇಗೆ ಸಾಲ್ವ್ ಮಾಡ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಈ ಸಿನಿಮಾ ಅಂತ ಹೇಳಿಕೊಳ್ಳುವ ರೇಂಜಿಗೆ ಇರೋ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಲ್ಲ ಅಂದರೂ ಒಂದು ಮಟ್ಟಿಗೆ ಇದೆ. ಇನ್ನು ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ಬರೋ ಸಸ್ಪೆನ್ಸ್ ಥ್ರಿಲ್ಲರ್ ಸೀನ್ಸ್ಗಳು ಹಾಗೆ ಟ್ವಿಸ್ಟ್ಗಳು ತುಂಬ ಚೆನ್ನಾಗಿರ್ತವೆ. ನೀವೇನಾದರೂ ಮಮ್ಮೂಟಿ ಅವರ ಫ್ಯಾನ್ ಆಗಿದ್ದರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡಿದ 3ನೇ ಸಿನಿಮಾ 100. ಇದು 2019 ಬಂದಂಥ ಒಂದು ತಮಿಳ್ನ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಅಥರ್ವ ಹಾಗೆ ಹನ್ಸಿಕಾ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಈ ಚಿತ್ರದ ಕತೆ ಕಡೆ ಬರೋದಾದರೆ, ಸಿನಿಮಾದ ಹೀರೋ ಆದ ಅಥರ್ವ ತುಂಬ ಕಷ್ಟಪಟ್ಟು ಪೊಲೀಸ್ ಆಗಿರ್ತಾನೆ. ಆದರೆ ಇವನಿಗೆ ಪೊಲೀಸ್ ಸ್ಟೇಷನಲ್ಲಿ ಬಿಟ್ಟು ಪೊಲೀಸ್ ಕಂಟ್ರೋಲ್ ರೂಮ್ನಲ್ಲಿ ಕೆಲಸ ಕೊಡ್ತಾರೆ. ಸೊ ಮುಂದೆ ಹೀರೋ ಕಂಟ್ರೋಲ್ ರೂಮ್ನಲ್ಲಿ ಡ್ಯೂಟಿ ಮಾಡುತ್ತಿರುವಾಗ ಒಂದು ಕಾಲ್ ಬರುತ್ತೆ. ಆ್ಯಂಡ್ ಆ ಕಾಲ್ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿದ ಹೀರೋ ಆ ಕಾಲ್ನ ಸೀರಿಯಸ್ ಆಗಿ ತಗೊಂಡು ಅದರ ಹಿಂದೆ ಬೆನ್ನೆತ್ತಿ ಹೊರಟಾಗ ಹೀರೋಗೆ ಏನೆಲ್ಲ ಆಗುತ್ತೆ, ಕೊನೆಗೆ ಈ ಕಾಲ್ ಎಲ್ಲಿಯವರೆಗೆ ತಗೊಂಡು ಹೋಗಿ ನಿಲ್ಲಿಸುತ್ತೆ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ಕೇಳೋದಕ್ಕೆ ಸಿಂಪಲ್ ಆಗಿದ್ರು ಸಿನಿಮಾದಲ್ಲಿ ಇರುವಂಥ ಕತೆ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನು ಸಿನಿಮಾದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸಿನಿಮಾನ ಒಂದೊಳ್ಳೆ ಯೂನಿಕ್ ಥ್ರಿಲ್ಲರ್ ಮೂವಿ ಥರ ತಂದಿದ್ದಾರೆ ಸಿನಿಮಾನ. ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಇನ್ನು ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡಿದ 2ನೇ ಸಿನಿಮಾ ಹಿಟ್. ಇದು 2020 ಬಂದಂಥ ಒಂದು ತೆಲುಗಿನ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ವೈಶಾಖ್ ಸೀನ್ ಹಾಗೆ ರೋಶಿನಿ ಶರ್ಮಾ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ಕಡೆ ಬರೋದಾದರೆ, ಸಿನಿಮಾದ ಹೀರೋ ಆದ ವೈಶಾಖ್ ಸೀನ್ ಒಂದು PTSD ಕಾಯಿಲೆಯಿಂದ ಬಳಲುತ್ತಿರುತ್ತಾನೆ. ಸೊ ಮುಂದೆ ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ ಹೊರಟ ಹೀರೋಗೆ ಏನೆಲ್ಲ ಆಗುತ್ತೆ ಹಾಗೆ. ಇನ್ನು ಈ ಕೇಸ್ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಯಾವುದೇ ಕ್ಲೂ ಸಿಗದೇ ಇದ್ದಾಗ ಸಿಕ್ಕ ಒಂದು ಸಣ್ಣ ಕ್ಲೂಯಿಂದ ಈ ಕೇಸ್ನ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ಇನ್ನು ಸಿನಿಮಾದಲ್ಲಿ ಬರೋ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು ನಮ್ಮನ್ನು ಸೀಟ್ ಎಡ್ಜ್ನಲ್ಲೇ ಕೂರಿಸ್ತವೆ. ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಟ್ವಿಸ್ಟನ್ನು ನಾವು ಪ್ರೆಡಿಕ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ, ಆ ರೇಂಜಿಗೆ ಇದೆ. ಇನ್ನು ಈ ಫ್ರಾಂಚೈಸ್ನಲ್ಲಿ ಆಲ್ರೆಡಿ 3 ಸಿನಿಮಾ ಬಂದಿದೆ. ಈ ಸಿನಿಮಾ ಫಸ್ಟ್ ಸಿನಿಮಾ ಆಗಿರುತ್ತೆ. ಸೊ ಆದ್ದರಿಂದ ಈ ಮೂವಿಯ ಮೂಲಕ ಈ ಫ್ರಾಂಚೈಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತೀನಿ. ತುಂಬ ಚೆನ್ನಾಗಿರುತ್ತೆ ಈ ಫ್ರಾಂಚೈಸಿ. ಇನ್ನು ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡಿದ ಕೊನೆಯ ಹಾಗೆ 1ನೇ ಸಿನಿಮಾ ನೆಂಜುಕು ನೀದಿ. ಇದು 2022 ಬಂದಂಥ ಒಂದು ತಮಿಳ್ನ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಸ್ಟಾಲಿನ್ ಹಾಗೆ ಶಿವಾನಿ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಈ ಚಿತ್ರದ ಒನ್ ಲೈನ್ ಸ್ಟೋರಿ ಏನಂದರೆ, ಸಿನಿಮಾದ ಹೀರೋ ಆದ ASP ವಿಜಯ್ನ ಒಂದು ಸಣ್ಣ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಮುಂದೆ ಆ ಊರಿನಲ್ಲಿ 2 ಹೆಣ್ಣು ಮಕ್ಕಳನ್ನು ನೇಣು ಹಾಕಿದ ಹಾಗೆ ಸಾಯಿಸಿರುತ್ತಾರೆ. ಸೊ ಮುಂದೆ ಹುಡುಗಿಯರು ಹೇಗೆ ಸತ್ರು ಹಾಗೆ ಇದರಲ್ಲಿ ಮಿಸ್ ಆಗಿರೋ ಹುಡುಗಿನ ಕಂಡು ಹಿಡಿಯೋಕ್ಕೆ ಹೊರಟ ಹೀರೋಗೆ ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ವಿಷಯ ತಿಳಿಯುತ್ತೆ, ಹಾಗೆ ಕೊನೆಗೆ ಆ ಕಳೆದು ಹೋದ ಹುಡುಗಿಯನ್ನು ಹುಡುಕ್ತಾನೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ.
ಇನ್ನು ಸಿನಿಮಾದಲ್ಲಿ ಬರುವಂಥ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸೀನ್ಸ್ಗಳಾಗಿರ್ಬೋದು ಹಾಗೆ ಅಲ್ಲಿ ಬರುವಂಥ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ನೀವು ಗೆಸ್ ಕೂಡ ಮಾಡೋಕ್ಕಾಗೋದಿಲ್ಲ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಈಗ ನಾನು ಹೇಳಿದ ಎಲ್ಲ ಸಿನಿಮಾಗಳು ಕೂಡ ಯೂಟ್ಯೂಬ್ನಲ್ಲೇ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗ್ತವೆ. ಸೊ ಒಂದ್ಸರಿ ಚೆಕ್ ಮಾಡಿ ನೋಡಿ. ನೀವೇನಾದರೂ ಈ ಸಿನಿಮಾಗಳನ್ನು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ ನೋಡಿ. ಸೊ ಇವುಗಳಾಗಿತ್ತು ಫ್ರೆಂಡ್ಸ್ ಯೂಟ್ಯೂಬ್ನಲ್ಲೇ ಸಿಗುವಂಥ ಒಂದೊಳ್ಳೆ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು. ಈ ವಿಡಿಯೋ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳು ಏನಾದರೂ ಬೇಕಾಗಿದ್ದರೆ ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.